ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೋಡಿ, ನಾವು ಸಣ್ಣ ವಯಸ್ಸಲ್ಲಿರುವಾಗ ನಮ್ಮ ತಂದೆ ತಾಯಿನ ಮೆಚ್ಚೋಕ್ಕೆ ಏನಾದರೂ ಮಾಡ್ತಾ ಇರ್ತೀವಿ. ಇವಾಗಲೂ ನೋಡಿ, ನಿಮ್ಮ ಮಕ್ಕಳಾದರೂ ಕೂಡ ಆ ಮಗು, ಅಮ್ಮ ನಾನು ನೋಡಿ ಹೆಂಗೆ ಪಲ್ಟಿ ಹೊಡಿತೀನಿ, ಅಮ್ಮ ನಾನು ಈ ಡ್ರಾಯಿಂಗ್ ನೋಡಿ ಹೇಗೆ ಮಾಡಿದ್ದೀನಿ, ಹೀಗೆ ತಂದೆ ತಾಯಿಗಳನ್ನ ಮೆಚ್ಚೋಕ್ಕೆ ಏನಾದರೂ ಮಾಡ್ತಾನೆ ಇರ್ತಾರೆ. ನಮ್ಮ ಸಮಾಜ ಕೂಡ ಹೇಗೆ ನಮ್ಮನ್ನು ಒಂದು ಮ್ಯಾನ್ಯುಪ್ಲೇಟ್ ಮಾಡಿದೆ ಅಂತ ಹೇಳಿದರೆ, ನಾವು ಸದಾ ಬೇರೆಯವ್ರಿಗೋಸ್ಕರನೇ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಟ್ಬಿಟ್ಟಿದ್ದಾರೆ. ಹೀಗಿರುವಾಗ ನಾವು ನಮಗೋಸ್ಕರ ಬದುಕಬೇಕು. ಎಷ್ಟೋ ಸತಿ ನೋಡಿ, ಯಾರೋ ನಿಮ್ಮ ಫ್ರೆಂಡ್ಸನ್ನು ನೋಡ್ತೀರಾ ಅಥವಾ ಯಾರೋ ಒಬ್ಬರು ರಿಲೇಟಿವ್ಸನ್ನು ನೋಡ್ತೀರಾ, ನಿಮ್ಮ ಲೈಫನ್ನು ಅವ್ರಿಗೆ ಕಂಪೇರ್ ಮಾಡ್ಕೊತಾ ಹೋಗ್ತೀರಾ. ನನ್ನ ಲೈಫ್ ಯಾಕಪ್ಪ ಹಿಂಗಿಲ್ಲ, ಅವ್ನು ನೋಡು ಎಷ್ಟು ಸುಖವಾಗಿದ್ದಾನೆ, ಎಷ್ಟು ಸಂತೋಷವಾಗಿದ್ದಾನೆ, ನನಗೆ ಯಾಕೆ ಭಗವಂತ ಹಿಂಗೆ ಮಾಡಿಬಿಟ್ಟ ಅಂತ ಎಷ್ಟೋ ಸತಿ ನಾವು ಮನಸ್ಸಿಗೆ ಅಂದ್ಕೊಂಡಿರ್ತೀವಿ ಅಲ್ವಾ. ಅದು ಆ ಕ್ಷಣವೇ ನಮ್ಮ ಲೈಫಲ್ಲಿ ಮಿಸರಬಿಲಿಟಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ಲೈಫಲ್ಲಿ ನಾವು ಯಾವಾಗ ಒಬ್ಬರಿಗೆ ಕಂಪೇರ್ ಮಾಡ್ಕೋತೀವಿ ನೋಡಿ, ಒಬ್ಬೊಬ್ಬ ಮನುಷ್ಯನ ಲೈಫಲ್ಲೂ ಭಗವಂತ ಏನಾದರೂ ಒಂದು ಸ್ಪೆಷಾಲಿಟಿ ಕೊಟ್ಟೇ ಇರ್ತಾನೆ. ಒಬ್ಬೊಬ್ಬರಲ್ಲೂ ಒಂದೊಂದು ವಿಭಿನ್ನತೆ ಇರುತ್ತೆ. ನೋಡಿ, ಒಬ್ಬ ಮನುಷ್ಯ ಇದ್ದಾಗ ಇನ್ನೊಬ್ಬ ಮನುಷ್ಯ ಅಲ್ಲ. ಅದು ಬಿಡಿ, ಒಂದು ಹೂ ಇದ್ದಾಗ ಇನ್ನೊಂದು ಹೂ ಇಲ್ಲ, ಒಂದು ಪ್ರಾಣಿ ಇದ್ದ ರೀತಿ ಇನ್ನೊಂದು ಪ್ರಾಣಿ ಇಲ್ಲ ಅಲ್ವಾ. ಅಂಥದ ಮೇಲೆ ಎಲ್ಲರಲ್ಲೂ ಒಂದಲ್ಲ ಒಂದು ವಿಭಿನ್ನತೆ ಇರುತ್ತೆ. ಅದನ್ನು ನಾವು ಸೆಲೆಬ್ರೇಟ್ ಮಾಡಬೇಕು ಹೊರತು ನನ್ನಲ್ಲಿ ಅದಿಲ್ವಲ್ಲ ಇದಿಲ್ವಲ್ಲ ಅನ್ನೋದನ್ನು ನಿಲ್ಲಿಸ್ಬಿಡಿ. ನೋಡಿ, ನಮಗೋಸ್ಕರ ನಾವು ಬದುಕೋಣ. ಯಾವಾಗ ನೋಡಿ, ಈ ಬಾಲ್ಯದಲ್ಲಿ ಏನು ಮಾಡ್ತೀವಿ, ನಾವು ತಂದೆ ತಾಯಿಗಳನ್ನ ಇಂಪ್ರೆಸ್ ಮಾಡಲಿಕ್ಕೆ ಹೋಗ್ತೀವಿ. ಆಮೇಲೆ ಯೌವನದಲ್ಲಿ ಒಂದು ಅಪೋಸಿಟ್ ಸೆಕ್ಸನ್ನು ಇಂಪ್ರೆಸ್ ಮಾಡಲಿಕ್ಕೆ ಏನೆಲ್ಲ ಮಾಡ್ತೀವಿ. ಬೈಕ್ ತೊಗೋತೀವಿ, ಕಾರ್ ತೊಗೋತೀವಿ, ಒಳ್ಳೆ ಕೆಲಸ ತೊಗೋಬೇಕು, ನಾನು ಒಳ್ಳೆ ಕೆಲಸ ತೊಗೊಂಡ್ರೆ ನನಗೆ ಅಂಥ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನೋಡ್ತೀವಿ. ಯಾರನ್ನೋ ಮೆಚ್ಚಿಕ್ಲಿ, ನನಗೆ ಇಂಥ ಹುಡುಗಿನ ಮದುವೆ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಏನಂತಾರಪ್ಪ, ಹಾಗಿರಬೇಕು ನನ್ನ ಮದುವೆಗಳು, ಹೀಗಿರಬೇಕು, ನೋಡಿದವರು ಬಾಯಿ ಮೇಲೆ ಬೆರಳಿಟ್ಕೋಬೇಕು ಅಂತ ಹೇಳಿ ಎಷ್ಟೋ ಜನ ಅಂದ ಚಂದನ ನೋಡಿ ಮದುವೆ ಆಗಿರ್ತಾರೆ. ನಂತರ ಅವರ ಗುಣ ತಿಳಿತಾರೆ. ನಂತರ ಆಗ ಅಯ್ಯಪ್ಪ, ಯಾಕಾದರೂ ಇವಳನ್ನ ಮದುವೆ ಆದ್ನು, ಯಾಕಾದರೂ ಇವನನ್ನು ಮದುವೆ ಆದ್ನು ಅಂತ ತನ್ನ ಲೈಫನ್ನು ನರ್ಕ ಮಾಡ್ಕೊಂಡಿರೋರನ್ನ ಎಷ್ಟೋ ಜನ ನೋಡಿದ್ದೀವಿ. ಹಾಗಾಗಿ ದಯವಿಟ್ಟು ನಿಮಗೋಸ್ಕರ ನೀವು ಬದುಕ್ತಾ ಹೋಗಿ. ನಾವು ಏನು ಮಾಡ್ತೀವಿ, ನಮ್ಮ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಮಕ್ಕಳಲ್ಲೇ ನಮಗೆಲ್ಲ ಸಂತೋಷವನ್ನು ಕಾಣ್ತಾ ಹೋಗ್ತೀವಿ. ಮಕ್ಕಳಿಗೋಸ್ಕರ ಸೇವಿಂಗ್ಸ್ ಮಾಡ್ತೀವಿ. ನಾಳೆ ಮಕ್ಕಳು ದೊಡ್ಡವರಾಗ್ತಾರೆ, ನಮ್ಮನ್ನು ಬಿಟ್ಟು ಹೋದಾಗ ಆವಾಗ ಅನ್ಸುತ್ತೆ, ಅಯ್ಯೋ ನಾನು ಯಾರಿಗೋಸ್ಕರ ನಾನು ಇಷ್ಟೆಲ್ಲ ನಾನು ಕಷ್ಟಪಟ್ಟೆ, ಯಾರಿಗೋಸ್ಕರ ನಾನು ಇಷ್ಟೆಲ್ಲ ಸೇವ್ ಮಾಡಿದೆ ಅಂತ ಹೇಳಿ ಕೊನೆಗೆ ನಾವು ನೊಂದ್ಕೊಂಡಿರೋದನ್ನು ನಾವು ಎಷ್ಟೋ ಜನ ನಾವು ನೋಡಿದ್ದೀವಿ. ಹಾಗಾಗಿ ಇವತ್ತಿಂದ ನೀವು ನಿಮಗೋಸ್ಕರ ಬದುಕಿ. ಯಾವಾಗ ನಾವು ಸದಾ ಯಾವಾಗಲಾದರೂ ಬೇರೆಯವ್ರನ್ನ ಇಂಪ್ರೆಸ್ ಮಾಡಲಿಕ್ಕೆ ಹೋಗ್ತಿರ್ತೀವಲ್ಲ ನೋಡಿ, ಅಂಥ ಭಗವಂತನಾದಂತಹ ಕೃಷ್ಣ ಆಗಿರಲಿ, ಯೇಸು ಆಗಿರಲಿ, ಬುದ್ಧ ಆಗಿರಲಿ, ಯಾರೂ ಬೇರೆಯವರನ್ನ ಮೆಚ್ಚಲಿಕ್ಕಾಗಲಿಲ್ಲ. ಈ ಪ್ರಪಂಚನೇ ಹಾಕಿದೆ, ಯಾರೂ ಮೆಚ್ಚಿಸ್ಕೊಳ್ಳಲ್ಲ. ನಿಮಗೆ ಅದಿಷ್ಟ ಆಯಿತಾ, ಆ ಕೆಲಸವನ್ನು ನೀವು ಮಾಡಿ. ಯಾರನ್ನೋ ಮೆಚ್ಚಕ್ಕೆ ಹೋಗೋದು, ಏನನ್ನೋ ಮಾಡೋಕ್ಕೆ ಹೋಗೋದು ಮಾಡಿ ನಿಮಗೆ ಯಾರು ಏನು ಅನ್ಕೊಬಿಡ್ತಾರೋ. ಎಷ್ಟೋ ಸತಿ ನಮಗೆ ಆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ ಇಷ್ಟ ಇರಲ್ಲ, ಅಥವಾ ಏನೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಇಷ್ಟ ಇಲ್ಲ. ಅವ್ರು ಏನು ಅನ್ಕೋತಾರೋ, ನಾವು ಹೋಗಲಿ ಅಂತ ಏನಾಗುತ್ತೋ, ಈ ಥರ ಭಯದಲ್ಲಿ ನಾವು ಎಷ್ಟೋ ಸತಿ ನಮ್ಗೆ ಇಷ್ಟ ಇಲ್ಲದ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ ಅಲ್ವಾ. ಹಾಗಾಗಿ ಅಂಥ ಕೆಲಸಗಳನ್ನು ಮಾಡೋದು ಬೇಡ. ನಾವು ನಮಗೋಸ್ಕರ ಸಂತೋಷವಾಗಿರೋಣ. ಪ್ರತಿಯೊಂದು ದಿನ ಕೂಡ ಅಮೂಲ್ಯ ಕಣ್ರಿ. ಇವತ್ತು ಆ ದಿನವನ್ನು ನಾವು ಕಳ್ಕೊಂಡ್ರೆ ಮತ್ತೆ ಆ ದಿನ ವಾಪಸ್ ಬರುತ್ತಾ ಇಲ್ಲ. ಹಾಗಾಗಿ ಯಾರನ್ನು ಮೆಚ್ಚಕ್ಕೆ ಹೋಗಬೇಡಿ. ನಾನು ಇಂಥ ಮನೇಲಿದ್ದರೆ ನನ್ನ ಹತ್ರ ಜನ ಬರ್ತಾರೇನೋ, ಇಂಥ ನನ್ನ ಗಾಡಿ ತೊಗೊಂಡ್ರೆ ಅವಳನ್ನ ಇಷ್ಟಪಡ್ತಾಳೇನೋ, ಇಂಥದ್ದನ್ನು ಫೋನ್ ನನ್ನ ಹತ್ರ ಇದ್ದಿದ್ರೆ ಏನೋ ಮಾಡ್ಬೋದಿತ್ತು. ಈಗ ಏನಂತ ಹೇಳಿದ್ರೆ ಬಣ್ಣದ ಲೋಕ. ಎಷ್ಟೋ ಸತಿ ಈಗ ನೋಡಿ, ನಾನು ನನ್ನ ಗಂಡ ಎಷ್ಟೋ ಸತಿ ಜಗಳ ಆಡ್ತೀವಿ. ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನ ಇಲ್ಲ. ಯಾವಾಗ ಸಂತೋಷವಾಗಿರೋದನ್ನ ಹಂಚ್ಕೋತೀವಿ, ಎಲ್ಲೋ ಹೋಗ್ತೀವಿ, ಅದನ್ನು ಸಂತೋಷವಾಗಿರೋದು ಹಂಚ್ಕೋತೀವಿ ಹೊರತು ಯಾರ ಕಷ್ಟ ಆಗಿರಲಿ, ದುಃಖ ಆಗಿರಲಿ, ಅದನ್ನು ನಾವು ಯಾವತ್ತೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ಹೋಗಲ್ಲ. ಸೊ ಅವರವರ ಜೀವನದಲ್ಲಿ ಅವ್ರವ್ರಿಗೆ ಕಷ್ಟ ಇರುತ್ತೆ ಅಂತ ಅಂಬಾನಿಗೂ ತನ್ನ ಕಷ್ಟ ತನಗೆ ಗೊತ್ತಿರತ್ತೆ ಹೊರತು ನೋಡೋಕ್ಕೆ ಆಚೆ ಎಲ್ಲ ಸುಂದರವಾಗಿ ಕಾಣಿಸುತ್ತೆ, ಸಂತೋಷವಾಗಿ ಕಾಣಿಸುತ್ತೆ. ಈ ಬಣ್ಣದ ಲೋಕ ಅದನ್ನೇ ಹೇಳ್ತಾರಲ್ವ. ಈ ಮುಂಚೆ ಆದರೆ ಸಿನಿಮಾ ಬಣ್ಣದ ಲೋಕ ಅಂತ ಹೇಳ್ತಿದ್ರು. ಈಗ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಕೂಡ ಬಣ್ಣದ ಲೋಕ ಆಗಿಬಿಟ್ಟಿದೆ. ಎಲ್ಲರೂ ತಮ್ಮ ಸಂತೋಷವಾಗಿರೋದು, ಟ್ರಾವೆಲ್ ಮಾಡೋದು ಎಲ್ಲ ಹಾಕ್ತಿರ್ತಾರೆ ಹೊರತು ಯಾರೂ ತಮ್ಮ ಕಷ್ಟವನ್ನು ಹಾಕೋದಿಲ್ಲ. ಹಾಗಾಗಿ ನಿಮ್ಮ ಜೀವನವನ್ನು ನೀವು ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭಗವಂತನಿಗೆ ಅವಮಾನ ಮಾಡ್ದಂಗೆ. ನೋಡಿ, ನಮಗೆ ಭಗವಂತ ಎಲ್ಲವನ್ನು ಕೊಟ್ಟು ಕಳಿಸಿದ್ದಾನೆ. 2 ಕೈ, 2 ಕಾಲು, 2 ಕಣ್ಣು ಎಲ್ಲವನ್ನು ಕೊಟ್ಟು ಈ ಭೂಮಿಗೆ ಕಳಿಸಿದ್ದಾನೆ. ಅದೇ ಒಂದು ಗಿಫ್ಟು. ಎಷ್ಟೋ ಜನಕ್ಕೆ ಹುಡ್ತಾನೆ ಉನ್ನತ ಇದೆ ಅಲ್ವಾ. ಅಂಥದ್ರಲ್ಲಿ ಎಲ್ಲ ಇರೋ ನಮಗೆ ಯಾಕೆ ಬೇರೆಯವರ ಲೈಫನ್ನು ಕಂಪೇರ್ ಮಾಡಿಕೊಂಡು ನಮ್ಮ ಲೈಫನ್ನು ಹಾಳು ಮಾಡ್ಕೊಳ್ತೀವಿ. ಅದ್ರ ಬದಲು ಸಂತೋಷವಾಗಿರೋಣ. ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸಂತೋಷ ಪಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.